ದೊರಡೆ ಮಾಡ್ಬೇಕು ಬ್ರೋ ಅಲ್ಲಿ ತಗೋಬೇಕಂದ್ರೆ ನೋಡ್ರಿ ರೇಟು ಬಾತ್ರೂಮಿಗೆ 25,000 ರೂಪಾಯಿ ಅಂದ್ರೆ ನೋಡ್ರಿ ಚಿನ್ನನು ಚಿನ್ನದ ಕೊಳಾಯಿ ಚಿನ್ನದ ಶವರು ಎಲ್ಲ ಚಿನ್ನ ಇದು ಯಪ್ಪ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಬುರ್ಜ್ ಅಲ್ ಅರಾಬ್ ನೋಡೋಣ ಅಂತ ಬಂದಿದ್ದೀವಿ. ಅದೇ ದುಬೈಯಲ್ಲಿ ಇರುತ್ತಲ್ಲ ಮೇನು ಈ ಅರ್ಧ ಚಂದ್ರ ಟೈಪ್ಸ್ ಆಫ್ ಬಿಲ್ಡಿಂಗು, ಅದನ್ನು ನೋಡೋಣ ಅಂತ. ಇದು ಎಂಟ್ರೆನ್ಸು. ಸೊ ಇವತ್ತು ಇದು ವ್ಯೂ ಪಾಯಿಂಟ್ ಆಕ್ಚುಲಿ ಇದು ಮೇನ್ಲಿ ಇಟ್ಸ್ ಅ 7-star ಹೋಟೆಲ್ ಆ್ಯಂಡ್ ನಮ್ಗೆ ಇಲ್ಲಿ ವ್ಯೂ ಸಿಗುತ್ತೆ. ಇನ್ನೂ ವೇಟಿಂಗ ಗುರು ID ಕಾರ್ಡ್ ಟೈಪ್ ಕೊಟ್ಟಿದ್ದಾರೆ. ಒಂದು ನಿಮಿಷ, ಅವ್ರದ್ದು ಹಿಂದೆಗಡೆ ಏನೋ ಬರೆದಿದೆ ರಿವ್ಯೂಸ್ ಅಂತ. ಇಲ್ಲಿ ಟೂರ್ ಪ್ಲಸ್ F&B ಅಂತಿದೆ, ಫುಡ್ ಆ್ಯಂಡ್ ಬಿವರೇಜು. ಮೇ ಬಿ ನಾವು ಬರೀ ಬಿವರೇಜ್ ಆಯ್ಕೆ ಮಾಡಿದ್ದೀವಿ. ಸೊ ಇದರ ಬಗ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನು ಬುರ್ಜ್ ಅಲ್ ಅರಾಬ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಅಲ್ಲಿ ಇಲ್ಲೆಲ್ಲ ಸುತ್ತಾಡಿಸ್ಕೊಂಡು ಈಗ ನಮ್ಮನೇಲಿ ಕರ್ಕೊಂಬಂದಿದ್ದಾರೆ. ಇದು ಏನು ಒಳ್ಳೆ ವಾಡಿ ಇದೆ, ವಾಟರ್ ಪಾರ್ಕ್ ಇದೆ ಇಲ್ಲಿ, ಚೆನ್ನಾಗಿದೆ. ಇಲ್ಲೂ ವಾಟರ್ ಪಾರ್ಕ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಹೋಗ್ತಾ ಆ್ಯಕ್ಚುಲಿ ಎಂಟ್ರೆನ್ಸು ನೋಡಿ ಅಲ್ಲಿ ಕೆಳಗೆ ಕಾಣಿಸುತ್ತೆ, ಕಾಣಿಸ್ತಾ ಇಲ್ಲ ಅಂತ ತೋರಿಸ್ತೀನಿ, ಬೈತಾರೆ ಫೋನ್ ಇಟ್ಕೊಂಡು. ಇದನ್ನೇ ನೋಡಕ್ಕೆ ಹೋಗ್ತಾ ಇರೋದು. ಇದೆ ಬುರ್ಜ್ ಅಲ್ ಅರಾಬ್, ಸಕ್ಕದಾಗಿದೆ. ಇಲ್ಲಿ ವಾಟರ್ ಪಾರ್ಕ್ ಇದೆ ಪಕ್ಕದಲ್ಲಿ, ಆ ಕಡೆ ಸಮುದ್ರ. ಅವ್ರು ಅಲ್ಲಿ ನಿಂತ್ಕೊಳಕ್ಕೆ ಹೇಳ್ತಾ ಇದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇವತ್ತು. ಆ್ಯಕ್ಚುಲಿ ನಂಗೆ ಈ ಥರ ಒಂದು ಚೆನ್ನಾಗಿರೋ ಬೀಚ್ ಇದೆ ಅಂತಲೇ ಗೊತ್ತಿಲ್ಲ. ಸಖತ್ ಬ್ಲೂ ಹೋಗಿದೆ, ವಾಟರು ನೀಟ್ ಕಾಣಿಸ್ತಾ ಇದೆ ಆ್ಯಂಡ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಗೋವಾ ಬೀಚ್ ಥರ ಗಲೀಜಾಗಿಲ್ಲ. ಆ್ಯಂಡ್ ಸಿ ಇದೆ ಈ ಬೀಚ್ ಇದೆಯಲ್ಲ, ಈ ಬೀಚಿಗೆ ನಾವು ಬರಬೇಕಂದ್ರೆ 700 ದಿರಮ್ ಕೊಡಬೇಕು. ಹಂಗಂದರೆ ಎಷ್ಟು 17,000 ಕೊಡಬೇಕು. ನಾವು ಈ ಬೀಚಲ್ಲಿ ಆಟಾಡಬೇಕು, ಡೈಲಿ ಒಂದು ದಿನ ಪೂರ್ತಿ ಬೀಚಲ್ಲಿ ಇರಬೇಕು, ಮಜಾ ಮಾಡಬೇಕಂದ್ರೆ. ನೋಡಿ ಇಷ್ಟು ದೊಡ್ಡದಾಗಿದೆ, ಸಖತ್ತಾಗಿದೆ. ಇದೆ ನೋಡಿ ಹೋಟೆಲ್, ಎಂಟ್ರ್ ಆಗ್ತಾ ಇದ್ದೀವಿ. ಅಂತ ನೋಡಿ ಎಷ್ಟು ಎತ್ತರಕ್ಕಿದೆ. ಮೋಸ್ಟ್ಲಿ ಅಲ್ಲಿ ವಾಕ್ ಮಾಡ್ತೀವಿ ಅನಿಸುತ್ತೆ. ಎಂಟ್ರ್ ಆಗಿದ ತಕ್ಷಣ ಏನೋ ಕೊಡ್ತವ್ರಿ. ವಾಟ್ ಇಸ್ ದಿಸ್? ರೋಸ್ ವಾಟರ್. ಏನಕ್ಕೆ? ಹ್ಯಾಂಡ್ಗ? ತಣ್ಣಗಿರೋ ಬಟ್ಟೆ ಕೊಟ್ಟವ್ರೆ ಮುಖಕ್ಕೆ. ಓಕೆ ಸಾರಿ, ನಿಂಬೆಹಣ್ಣು ಜ್ಯೂಸ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಬಂದ ತಕ್ಷಣ. ಪುದೀನ ನಿಂಬೆಹಣ್ಣು ಜ್ಯೂಸು. ಅಲ್ಲಿಂದ ಲಿಫ್ಟ್ ಎಂಟ್ರ್ ಆಗಿದ್ದೀವಿ. ಸಖತ್ತಾಗಿದೆ ಅಲ್ಲ ಅಕ್ಷಯ? ನೀರು ಎಷ್ಟು ಚೆನ್ನಾಗಿದೆ, ಮೇಂಟೈನ್ ಆಗಿದೆ. ಇವರೇ ಅದು ಬೇರೆ ದೇಶ. ವಾ ಫಾಸ್ಟ್ ಹೋಗ್ತದೆ. ಎಷ್ಟನೇ ಫ್ಲೋರು? 25. ವಾ ಸಖತ್ತಾಗಿದೆ. ಇನ್ನು ಇಷ್ಟೊಂದು ನೀರಿದೆ ಆ ಕಡೆ ತನಕ. ಓಷನ್ ಇದೆ. ಕಿವಿ ಬ್ಲಾಕ್ ಆಯ್ತು ನನಗೆ. ಓ ಅದೇ ತಾನೇ ಪಾಮ್ಸ್ದು ಆ ಕಡೆ ಗೆಳಗಿದೆ. ಎಲ್ಲ ಬೈಕ್ ಓಡಿಸ್ತಾರೆ ನೋಡಿ, ಹೆಂಗೆ ಕಾಣುತ್ತೆ. ಇಷ್ಟು ಜನ ಗಾಡಿ ಓಡಿಸ್ತದೆ ನೋಡು ಅದನ್ನ. ಈಗ ನಾವು ಎಂಟ್ರ್ ಆಗ್ತಾ ಇದ್ದೀವಿ. ವಾ ಏನು ಲಕ್ಸುರಿ ಆಗಿದೆ ನೋಡಿ, ವೆರಿ ಬ್ಯೂಟಿಫುಲ್. ಓಕೆ ನೋಡಿ ಏನು ಮಿಣ ಎಲ್ಲದಲ್ಲೂ ನಮಗೆ ನಾವು ಕಾಣಿಸ್ತಾ ಇದ್ದೀವಿ. ಇದೊಳ್ಳೆ ಟೆಂಪಲ್ ಥೀಮಲ್ಲಿದೆ ನೋಡು, ಮೇಲ್ಗಡೆ ಟೆರಕೋಟ ನಾನು ನೋಡಿ ಎಷ್ಟು ಫಳ ಹೊಳಿತಾ ಇದೆ ಅಲಾಜೆ. ಲಿಟ್ರಲಿ ಕಾರ್ಪೆಟ್ಸು ಅಷ್ಟೇ ಸಖತ್ತಾಗಿದೆ. ಇಟ್ ಇಸ್ ಲೈಫಲ್ಲಿ 1 ಟೈಮ್ ಸ್ಟೇ ಹೋಟೆಲ್ ಇದು. ಇದು ಇನ್ನೊಂದು ಥರ ಒಂದು ಡೋರ್ ಇತ್ತಾ? ಓಕೆ, ಎಲ್ಲ ಗಿಡ ಹಿಡಿದಿದ್ದಾರೆ. ಎಂಟ್ರಾಗೋಣ ಬನ್ನಿ. ಈಗ ಈ ಡೋರ್ ಎಂಟ್ರಾಗೋಣ.
ಯಪ್ಪ ಏನು ಗುರು ಹಿಂಗೈತೆ, ಲಕ್ಸುರಿ, ವೆರಿ ನೈಸ್. ಟ್ರೀಟು 5 ಅಲ್ಲಲ್ಲ ಮೇನ್ ಫ್ಲೋರ್ ನೋಡಿ ಹೆಂಗೆ ಮಾಡಿದ್ದಾರೆ, ಮಿಣ ಮಿಣ ಪಳಪಳ ಅಂತಾರೆ. ಅಲ್ಲಿದ್ದು ಬಿಗಿನಿಂಗ್ ಅಂತ ಇದು ಮೆಟ್ಲು ಹತ್ಕೊಂಡು ಹೋಗ್ಬೇಕು ಇಲ್ಲಿಂದ. ವಾ, ಎಲ್ಲದಕ್ಕೂ ಕಾರ್ಪೆಟ್ ಹಾಕಿಟ್ಟವ್ರು ಇವರು. ಮೆಟ್ಲು ಹತ್ಕೊಂಡು ಹಿಂಗೆ ಬಂದಿದ ತಕ್ಷಣ ಸೀದಾ ಎಂಟು ಹಾಕ್ತೀವಿ. ಇದು ಒಂದು ಟೈಪ್ ಆಫ್ ವ್ಯೂ ಮಾಡೋದು. ಬೇಸಿಕಲಿ ಈ ಹೋಟೆಲ್ದು ಪ್ಲ್ಯಾನ್ ಪಿಕ್ಚರ್ ಇದೆ ಅಷ್ಟೇ. ಸೊ ವಾ, ಕಾಂಪೌಂಡ್ ಅಡ್ಡ ಬಂದ್ಬಿಟ್ಟಿದ್ದಲ್ಲ ಇದು. ವ್ಯೂ ನೋಡಿ ಸಖತ್ತಾಗಿದೆ. ಅಲ್ಲಿ ನೋಡಿ ಹೋಟೆಲ್ ಸ್ಟೇಗಳು, ಬರೀ ಯೂನಿಫಾರ್ಮ್ ಮೇಡ್ ಟು ಮೆಷರ್ ಅಂತೆ. ಗ್ರೀಟಿಂಗ್ ಡೆಸ್ಕ್ ಸ್ಟಾಫ್, ಇದು ಎಕ್ಸಿಕ್ಯೂಟಿವ್ ಸರ್ವಿಸ್ದು ಇದು ಏನೋ. ಹಾಂ, ಬೇರೆ ಚೆನ್ನಾಗಿದೆ. ಆ್ಯಂಡ್ ಐ ಲುಕ್ ಲೈಕ್ ಅ ಪಿಂಗಿ. ಯಾ, ಡೈನಿಂಗ್ ಅಟ್ ಬುಡ್ ಜಲಾರ ಬಂತೆ. ಮಗ ಏನೋ ನೀನೇನೋ ಹೊಡೋಗ್ತಿದೆ ನೋಡು. ಹೋಗ್ಬೋದ ಹತ್ರ? ಹಾಂ, ಡಿಸ್ಪ್ಲೇ ಆಗ್ತಿದೆ. ಎಷ್ಟು ಚೆನ್ನಾಗಿದೆ. ಮೋಸ್ಟ್ಲಿ ಇದೆಲ್ಲ ಡಿಜಿಟಲ್ ಡಿಸ್ಪ್ಲೇ ಬರ್ತಾ ಇರುತ್ತಂತೆ. ಮೇಲೆ ಪ್ರೊಜೆಕ್ಟ್ ಇದೆ ನೋಡು. ಮುಖಿ ಮೆನು, ಟಚ್ ಸ್ಕ್ರೀನು ಸಕ್ಕತ್ತಾಗಿದೆ. ಅಲ್ಲ ಜಂಗಲೇ ವಾ, ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅಕ್ವೇರಿಯಮ್ ಆ್ಯಂಡ್ ಟರ್ಟಲ್ ರಿಹ್ಯಾಬಿ ಓದಲೇ ಇಲ್ಲ ಮುಂದಕ್ಕೆ. ಏನಿಲ್ಲ, ಕೂತ್ಕೊಂಡು ಆಮೆಗಳ ಬಗ್ಗೆ ಕತೆ ಕೇಳ್ತಾರೆ ಅಷ್ಟೇ. ಇಲ್ಲೂ ಏನೋ ಇದೆ, ಮ್ಯೂಸಿಕ್, ಗಾಡಿಗಳು, ಪಾತ್ರೆಗಳು, ಫೋಟೋ ಫ್ರೇಮ್. ಏನು ಚಿನ್ನದ್ದಾ ಅಕ್ಷಿ? ನೋಡಿಲಿ 24 ಕ್ಯಾರೆಟ್ ಗೋಲ್ಡ್ ಐಪ್ಯಾಡ್ ಅಂತೆ. ಯಪ್ಪ, ಚಿನ್ನದ್ದು. ಆಕಾಶದ ರೇಟ್ ಮುಟ್ಟಿದೆ. ಆದರೆ ಇವರು ಪ್ರತಿ ರೂಮಲ್ಲೂ ಟ್ಯಾಬ್ ಇಡ್ತಾರಂತೆ ಚಿನ್ನದ, ಗೋಲ್ಡ್ ಪ್ಲೇಟೆಡು. ಅಷ್ಟೇ ಇಲ್ಲ, ಒಂದು ಕಾಫಿ ಸಿಗುತ್ತಂತೆ, ಆ ಕಾಫಿನೂ ಗೋಲ್ಡ್ ಪ್ಲೇಟೆಡ್ ಇದೆ. ಆ ಗೋಲ್ಡ್ ಹಾಕ್ತಾರೆ ಅದ್ರ ಮೇಲೆ. ಬುರ್ಜ್ ರೋಸ್ ಫ್ರೇಗ್ರೆನ್ಸ್ ಎಕ್ಸ್ಕ್ಲೂಸಿವ್ಲಿ ಡಿಸೈನ್ ಫ್ರೇಗ್ರೆನ್ಸ್ ಬೈ 2015 ಅಂತೆ. ಚಿನ್ನ ಇದೆ ಇದರಲ್ಲೂ ಅಲ್ವಾ? ಇಲ್ವಾ? ಇದು 360 ಡಿಗ್ರಿ ಫೋಟೋ ಹಾಕತ್ಲೇ ಅವನಿಗೆ. ಅದೇ ನಾವು ದೂರ ಎಲ್ಲ ಕಡೆ ನೋಡ್ಕೊಂಡು ಮುಗಿಸಿದ್ವಲ್ಲ, ಕೊಡ್ತಾರಂತ ಒಂದು. ಇದು ಬಿಗಿನಿಂಗ್ ಅಂತ ಇದು. ಇದು ಬದಲಾವಣೆಗಳು, ಡೆವಲಪ್ಮೆಂಟ್ಗಳು ಏನೇನೋ ಇದೆ. ಏನು ಜಯ ಟ್ಯಾಬ್ ಎಕ್ಸ್ಪ್ಲೋರ್ ಮಾಡ್ತಿದ್ಯಾ? ಇಲ್ಲಮ್ಮ. ಸೊ ದಿಸ್ ಇಸ್ ಬೇಸಿಕಲಿ ಅ ಟೂರ್, ಓಕೆ? ಸೊ ಇಫ್ ಐ ಪ್ಲೇಸ್ ದಿಸ್ ಹಿಯರ್, ಆ ಜಾಗ ಹೆಂಗಿದೆ? ಓ, ವಿಜುವಲ್ ಟ್ರೀಟ್. ಡನ್. ಸೊ ನಾವಲ್ಲಿ ಕಾಫಿ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ. ಈಗ ನಮಗೆ ಇಲ್ಲಿ ಡೇಟ್ಸ್ ಕೊಡ್ತಾ ಇದ್ದಾರೆ. ಏನು? ನೋ ವಿ ಹ್ಯಾಡ್. ಥ್ಯಾಂಕ್ ಯು. Welcome to the Royal Suite. The journey is around the Burj Al Arab. Please come inside. I have been expecting you. ಓಹೋ, ಇದು ಆಲ್ಮೋಸ್ಟ್ ಒಂದೇ ಥರ ಇದೆ. ಸೊ ಇದು ಫಸ್ಟ್ ನಾವು ಹೋಗ್ತಿರೋದು ಬೆಡ್ರೂಮ್ ನೋಡೋಕ್ಕೆ. ನೋ, ಲಿವಿಂಗ್ ರೂಮು. ಇದು ಸ್ವೀಟ್ ರೂಮು. ಸಕ್ಕತ್ತಾಗಿದೆ. ಡ್ರೆಸ್ಸಿಂಗ್ ಟೇಬಲ್ಲು, ಸೋಫಾ, ಇವೆಲ್ಲ ಆ್ಯಂಟಿಕ್ ಅಂತಲ್ಲ, ಅದಕ್ಕೆ ಮುಟ್ಟಬಾರ್ದು ಅಂತ ಸೀದಾ ಹಿಂದೆ ನಡಿಯೋಕ್ಕೆ. ಆಮೇಲೆ ನೋಡ್ಕೊಂಡು ಮುಂದೆ ಬರೋಣ ಜನ ಎಲ್ಲ. Here in this room, we have some antiques like this Japanese screen. It's dated back to the 19th century, over 200 years old. Also, all this furniture original. ಟಿ ವಿ ಇದೆ. ವ್ಯೂ ನೋಡಿ, ಲಿವಿಂಗ್ ರೂಮಿಂದನೇ ಸಂಪೂರ್ಣವಾಗಿ ನೋಡ್ಬೋದು. ಸಕ್ಕತ್ತಾಗಿದೆ. ತುಂಬ ಕಾರ್ಪೆಟ್ಸು, ಕುಷನ್ಸು, ಆ್ಯಂಡ್ ಇದು ಮೇಲ್ಗಡೆ ಭಾಗ ಹೀಗಿದೆ. ಇದಾ ನೋಡ್ರಿ ಚಿನ್ನನು. ಗೋಲ್ಡ್ ಕಲರ್ ನೋಡಿದ್ರು ಎಲ್ಲ ಗೋಲ್ಡ್ ಟಿ ವಿ ಹಂಗಂದ್ರೆ ಯಾರು ಕೆರೆದಿಲ್ಲ, ಮುಟ್ಟಿಲ್ಲ ಬಿಡು. ನೋಡಿ ನೀಟಾಗಿ. ಅಪ್ಪ ಇಲ್ಲ, ಇದು ಎಲ್ಲ ಗೋಲ್ಡ್. 24 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್. ಇದು ವ್ಯೂ ನೋಡಿ, ಕೂರಂಗಿಲ್ಲ ಅಸ್ತಿ ಎಲ್ಲೂ. ಬಟ್ ಸಕ್ಕ
ಸಕ್ಕತ್ತಾಗಿದೆ. ಹೋಗ್ಬೋದಾ? This one is the original one. The ಸಕ್ಕತ್ತಾಗಿದೆ. since 1990. ಇಲ್ಲೇನಿದೆ ಗೋಲ್ಡು? Original 26 years ago. ಅದೆಲ್ಲ ಪೇಂಟ್ ಅಕ್ಷಿ, ಅದೆಲ್ಲ ಪೇಂಟು. ಅಲ್ಲೇನೋ ಕ್ಲೋಸ್ ಮಾಡಿದ್ದಾರೆ. ವಾ, ಏನೋ ಬ್ಲಾಕ್ ಮಾಡಿದಾಗ ಮೋಸ್ಟ್ಲಿ ಇದು ಡ್ರೆಸ್ಸಿಂಗ್ ರೂಮ್ ಅನ್ಸುತ್ತೆ. ಓಕೆ, ಅಲ್ಲ ಎಷ್ಟು ಕುಷನ್ಸ್ ಇಟ್ಟಿದೆ ನೋಡೋಕ್ಷಿ. ಹಾಲೇ ಇಷ್ಟು ದೊಡ್ಡದಿದೆ. ಇಮ್ಯಾಜಿನ್ ಬೇರೆ ಎಲ್ಲ ಹೇಗಿರುತ್ತೆ ಅಂತ. ಸೊ ಅಲ್ಲಿ ಲಿವಿಂಗ್ ರೂಮ್ ನೋಡಿದ್ಮೇಲೆ ಸೀದಾ ಮೆಟ್ಲು ಹಾಕ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದೆ. ಏನು ನೋಡೋಕ್ಕೆ ಬೆಡ್ರೂಮ್ ಇದು ಓಪನ್ ಇದೆ ಮೊನ್ನೆ. ಓಕೆ, ಬೆಡ್ರೂಮ್ ನೋಡೋಕ್ಕೆ ಎಷ್ಟು ನೆಮ್ಮದಿಯಾಗಿದೆ ಗುರು. ವಾ, ಇಷ್ಟೊಂದು ದೊಡ್ಡದಾ? ಹಾಂ, ನಾನು ಬಂದು ಇಲ್ಲಿ ಮಲ್ಕೊಂಡು ಉಳ್ಳಾಡ್ಬಿಡ್ತೀನಿ ಇಷ್ಟು ಜಾಗದಲ್ಲೇ. ಇಲ್ಲಿ ನೋಡಿ, ಯಪ್ಪ ದೇವರೇ, ಏನು ಒಂದು ಮಿನಿ ಫಂಕ್ಷನ್ ಮಾಡಿಬಿಡ್ಬೋದು ಈ ಹಾಲಲ್ಲಿ. ಯಪ್ಪ ನೋಡ್ತೀನಿ, ಸೋಫಾ ಹಿಂಗಿದೆ, ಬೆಡ್ಡು ಇದು ರಾಯಲ್ಲು. ಏನೋ ಹಿಂಗೆ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ. ಓ ಇಲ್ಲ, ಮಿರರ್ ಅದು, ಸಾರಿ. ಮಜ್ಜಾ ನೋಡು, ಮಜ್ಜಾ ಬಾತು. ಒದ್ದೆ ಅಂದ್ರೆ ಏನು ಮಾಡ್ತಾರೆ? ಯಪ್ಪ ಶವರ್ ತಗೊಳ್ಳೋದು ನೋಡು. ಮೇಡಮ್ ಅದು ಚಿನ್ನನ ಚಿನ್ನಿ? ಬಂದೆ ನೋಡಿ, ಚಿನ್ನದ ಕೊಳಾಯಿ, ಚಿನ್ನದ ಶವರು, ಎಲ್ಲ ಚಿನ್ನ ಇದು. ಯಪ್ಪ, ಏನು ಚಿನ್ನದ್ದು? ಓ ರಿಯಲಿ? ಇದು ಚಿನ್ನದ್ದು ಜೆಟ್ ಪೈಪು ಚಿನ್ನ. ರುಕ್ಕಡ್ದ ಲಕ್ಸುರಿ ಬಾತ್ರೂಮ್ ಹ್ಯಾಂಡಲ್ ಕೂಡ ಚಿನ್ನದ ಮಾಡಿದ್ದಾರೆ. ಯಪ್ಪ ಸಖತ್ತಲ್ಲ ಇದೆ ನೋಡಿ. ಬಾಟಬ್ಬು ಒಂದಿನ ಇರೋಕ್ಕೆ ಮನಸ್ಸು ಬರಲ್ಲ ಚಿನಿ, ಇನ್ನೂ ಒಂದಿನ ಇರ್ಬೇಕು ಅನ್ಸುತ್ತೆ ನೋಡಿ ಅಲ್ವಾ. ಕೈ ತೊಳ್ಕೊಳಕ್ಕೆ ಇದು ಯಾವ್ಯಾವ ಬ್ರ್ಯಾಂಡ್ ಇಟ್ಟಿದ್ದಾರೆ? ಎಲ್ಲ ಜಲಾರಾಬ್ ಅವ್ರದ್ದೇ ಇಟ್ಟಿದ್ದಾರೆ. ಈಗ ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ಬ್ರ್ಯಾಂಡ್ ಇಡಬೇಕಿತ್ತು ಅಷ್ಟು. ಕಬೋರ್ಡು ಮಿರರ್ ಅದು, ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ಓ ಕಬೋರ್ಡುಗರು ಎಷ್ಟು ಚೆನ್ನಾಗಿದೆ ಅಲ್ಲ ಕಾನ್ಸೆಪ್ಟ್ ನೋಡು. ಬಟ್ಟೆದು ಡ್ರೆಸ್ಸಿಂಗ್ ರೂಮು, ಇದನ್ನೇನೋ ವಾಕಿಂಗ್ ಕ್ಲಾಸೆಟ್ ಅಂತಾರೆ ತಾನೆ. ತುಂಬ ಕಾರ್ಬೆಟ್ಟುಗಳು ಹೆಂಗೆ ಓಡಾಡ್ತಾರೆ ನೋಡಿ. ಇಷ್ಟಗಳಿದೆ. ಹಾಸಿಗೆ ಮೇಲೆ ಮಲ್ಕೊಬೋದು, ಸೋಫಾ ಮೇಲೆ ಮಲ್ಕೋಬೋದು. ಮಜವಾಗಿದೆ. ವೆರಿ ಅಲ್ಟ್ರಾ ಲಕ್ಸುರಿ ಇದು ಮಾತ್ರ. ಹೆಂದಿಯಾಗಿರ್ಬೋದು. ಇದು ರೂಮಾ? ಇದು ರೂಮೇ. ಯಪ್ಪ ಏನು ಹಿಂಗೈತೆ. ಎಷ್ಟು ಖುಷಿಯಾಗುತ್ತಲ್ಲ ಅಕ್ಷಿ ಹೆಂಗಿದ್ರೆ. ಇದು ಮೇಲ್ಗಡೆ ನೋಡಿ ಕ್ಲೋಸ್ಡ್ ಇದೆ ಮಿರರು. ಕಬೋರ್ಡ್ ನೋಡ್ಬೋದು, ಲಾಕ್ ಇದು, ಟಚ್ ಇರಬೇಕಿದು. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರು ಕ್ಲಾತು. ಅದ್ರ ಮೇಲೆ ಪೂರ್ತಿ ಹ್ಯಾಂಡ್ ಎಂಬ್ರಾಯ್ಡ್ರಿ. ಆ್ಯಂಡ್ ಇದು ಇನ್ನೊಂದು ಬಾತ್ರೂಮು. ವಾ ಶಾಬಾಷ್ ನೋಡಿ. ಇಲ್ಲಿ ಇನ್ನೂ ಫೋಮ್ ಹಾಕಿಲ್ಲ. ಚೆನ್ನಾಗಿದೆ ಅಕ್ಷಿ. ಇಲ್ಲೇ ಕೂತ್ಕೊಳ್ಳೋದು ಕೊಟ್ಟಿದ್ದು. ನನ್ನ ಹತ್ರ ಹೋಗಿದ ತಕ್ಷಣ ಅದು ಓಪನ್ ಆಯಿತು. ಇಲ್ಲೇ ಕೂತ್ಕೊಳ್ಳೋದು ಕೊಟ್ಟಿದ್ದಾರೆ. ಇಲ್ಲಿ ಟೇಬಲು. ಹಾಂ, ಇನ್ನೆಲ್ಲಿದೆಯಪ್ಪ? ಓ ಫೈರ್ ಬ್ರೇಕ್ ಡೌನ್ ಆದ್ರೇನಾ? ಇದು ಕಬೋರ್ಡಾ? ಇದು ಯಾವುದೋ ಬ್ರ್ಯಾಂಡ್ ತಾನೆ, ಜಿವಾನ್ಶ್ ಏನೋ. ನೋಡ್ರಿ ರೇಟು. ಬಾತ್ರೂಮ್ ಲೇಡಿ 980 AED ಅಂದರೆ ಎಷ್ಟು? ಹಾಂ, ಈ ಒಂದು ಬಾತ್ರೂಮ್ಗಾ? ಶಾಬಾಷ್. ಇಲ್ಲಿ ನೋಡಿ ಮಿರರ್ ಲಾಕರ್ ಕೊಟ್ಟಿದ್ದಾರೆ. ಬ್ಯಾಗು ಇದೇನೋ ಓಪನ್ ಮಾಡೋಂಗಿಲ್ವೇನೋ. ಸಕ್ಕತ್ತಾಗಿದೆ.
ಒಂದು ಬಾತ್ರೂಮಿಗೆ 25,000 ರೂಪಾಯಿ ಅಂದರೆ ಬೆಳ್ಳಿಲಿ ಮಾಡಿರೋದು. ಆಯಿತು. ಡ್ರೆಸ್ಸಿಂಗ್ ಟೇಬಲ್ ಸಕ್ಕದಾಗಿದೆ. ಎಷ್ಟು ಡೀಟೇಲಿಂಗ್ ನೋಡಿ. ಇಲ್ಲಿ ಸಿಂಹ ತೋರಿಸಲ್ಲ, ಇಲ್ಲಿ ನೋಡಿ ಸಿಂಹ ಇದೆ. ಸಕ್ಕ ಡೀಟೇಲಿಂಗ್ ಆಗಿದೆ. ಲೆದರ್ ಇನ್ಸತ್ತಿದು. ಸೂಪರ್, ವೆರಿ ವೆರಿ ಸೂಪರ್. ನೆಕ್ಸ್ಟ್ ಹೋಗೋಣ. ಅನ್ಸುತ್ತೆ ಜೀವನದಲ್ಲಿ 1 ದಿನ ಅಥವಾ 2 ದಿನ ಈ ಹೋಟೆಲಲ್ಲಿ ಬಂದಿದ್ದರೆ ಇನ್ನು ನೆಕ್ಸ್ಟ್ ಇನ್ನು ಯಾವುದೇ ಹೋಟೆಲ್ ಹೋದ್ರು ಅಷ್ಟು ವಾವ್ ಫ್ಯಾನ್ಸಿ ಆ ವಾವ್ ಎಲಿಮೆಂಟೇ ಫೀಲ್ ಆಗಲ್ಲ. ಇದಾ ನಾರ್ಮಲ್ಲು ಅಂತ ಅನಿಸುತ್ತೆ. ಅಂತ ವಾವ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ನಮಗಿಲ್ಲಿ. ನೋಡಿದ್ದು ಡೈನಿಂಗ್ ಹಾಲು. ನಾನು ಅಕ್ಷಿ ಇಬ್ಬರೇ ಬಂದರೆ ಇಷ್ಟು ದೊಡ್ಡ ಟೇಬಲಲ್ಲಿ ಹೆಂಗೆ ಕೂರೋದು? ಒಂದಿನ ಈ ಟೇಬಲ್ಲು, ಒಂದಿನ ಆ ಟೇಬಲ್ಲು. ತಟ್ಟೆ ನೋಡ್ರು ಯಪ್ಪ, ಶ್ಯಾಂಡಿಲಿಯರು ಒಳ್ಳೆ. ಇದೆಲ್ಲ ಏನೇನೋ ಇದೆ. ಹೋಗಂಗಿಲ್ವಾ ನಾವು? ವರ್ಕ್ ಸ್ಪೇಸು ಅಲ್ವಾ? ಯಪ್ಪ, ಚಿನ್ಸ್. ಆ ಚೇರ್ ಮೇಲೆ ನೋಡು, ಟೈಗರಲ್ಲ ಏನೋ ಇದೆ. ವರ್ಕ್ ಸ್ಪೇಸು ಯಪ್ಪ. ಈ ಥರದಲ್ಲಿ ಊಟ ಮಾಡಬೇಕಂದ್ರೆ ಇಮ್ಯಾಜಿನ್ ಏನು ವೆರೈಟಿ ಇರುತ್ತೆ. ನಾವಿಬ್ಬರು ಫಸ್ಟ್ ಹೇಳೋದೇ ಪ್ರಾಬಬ್ಲಿ ಟೈಗರ್ ಪ್ರಾನ್ಸ್. ಒಂಥರ ವೆರೈಟಿ. ಇದೇನಾ ಇಲ್ಲಿತ್ತು? ನೋಡಿ ಇವೆಲ್ಲ ಬಟ್ಟೆಗಳಿದೆ. ಸುಮ್ಮನೆ ನೋಡೋಣ. ಜಾಕೆಟ್ಟು 975 AED. 975 AED. 975 ಅಂದರೆ 975. Just 25,000. 25,000 ರೂಪಾಯಿ ಶ್ರಗ್ಗು. ದೇವರು ಇನ್ನೂ ನಮ್ಗೆ ಆ ಥರ ಚೌಕಿ ಕೊಟ್ಟಿಲ್ಲ. ಬ್ರೋ ಕ್ಲಾಸ್ ಕೊಡಿಸ್ಬೇಕು ನಾನು ನಿಮ್ಮ ಹೆಂಡತಿಗೆ ಇಲ್ಲೇ ಕೊಡಿಸಿ. ವಾ, ಎಲ್ಲೋ ಅದು ಇದು ಶಾಪಿಂಗೆ ದೊರಡೆ ಮಾಡಬೇಕು ಬ್ರೋ. ಇದು ತಗೋಬೇಕಂದ್ರೆ ಇಲ್ಲಿದೆ. ಇಲ್ಲೇನೋ ತಗೋಬೇಕಂದ್ರೆ ನಾನು ದೊರಡೆ ಮಾಡ್ಬಿಟ್ಟು ಪ್ರಾಮಾಣಿಕವಾಗಿ ದುಡಿದ್ರೆ ತಗೊಳಕ್ಕಾಗಲ್ಲ. ಪಿಕಪ್ ಪಾಯಿಂಟ್ ಬಂದಮೇಲೆ ಈ ಥರ ಕಾಫಿ ಟೀ ಏನೇನೋ ಇದೆ ಇಲ್ಲಿ. ಸೊ ಇಂದ ಎಕ್ಸಿಟ್ ಆಗಿ ನಮ್ಮ ಗಾಡಿ ಹತ್ರ ಹೋಗೋದು. ಅಲ್ಲಿ ಬಂದು ನಿಂತವ್ರ ಜನ, ನಮಗಿಂತ ಫಾಸ್ಟ್ ಅವರೇ. ವೈಬ್ ನೋಡಿ ಪಾರ್ಟಿ ಮಾಡ್ತಾರದು.